ಯೋಗೇಶ್ ಗೌಡ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ದೋಷಿ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ತೀರ್ಪು ಪ್ರಕಟವಾಗಿದೆ. ವಿನಯ್ ಕುಲಕರ್ಣಿ ದೋಷಿ ಅಂತ ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ಶಾಸಕ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ದಾರೆ. ಕೋರ್ಟ್ ಅಲ್ಲಿ ಗಳಗಳನೆ ಹತ್ತಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ 10 ವರ್ಷಗಳಿಂದ ನಡೀತಾ ಬಂದಿದ್ದ ಕೇಸ್ ಇವತ್ತು ತೀರ್ಪು ಪ್ರಕಟ ಆಗಿದೆ. ಶಾಸಕ ವಿನಯ್ ಕುಲಕರ್ಣಿ ದೋಷಿ, ಅಪರಾಧಿ ಅಂತ ತೀರ್ಪು ಪ್ರಕಟವಾದ ಬೆನ್ನಲ್ಲೇ ಶಾಸಕ ಕಣ್ಣೀರು ಹಾಕಿರೋದು. ಶಾಸಕ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ದಾರೆ. ಮತ್ತೊಂದು ಕಡೆ ಕಸ್ಟಡಿಗೂ ತಗೊಳ್ಳುವಂತೆ ಸೂಚನೆ ಕೊಟ್ಟಿರೋದು. ಆ ಪ್ರಕಾರವಾಗಿ ಮತ್ತೆ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಉಳಿದ ಎಲ್ಲ ದೋಷಿಗಳನ್ನ ಕಸ್ಟಡಿಗೆ ತಗೊಳ್ಳಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ಧಾರವಾಡದಿಂದ ನಾಗರಾಜ್, ಮತ್ತೊಂದು ಕಡೆ ಕೋರ್ಟಿಂದ ಅರವಿಂದ. ಮೊದಲನೇದಾಗಿ ಧಾರವಾಡದಿಂದ ನಾಗರಾಜ್ ಸಂಪರ್ಕ ಮಾಡ್ತೀನಿ. ನಾಗರಾಜ್, ಏನ್ ನಡೀತಾ ಇದೆ ಸದ್ಯಕ್ಕೆ ಅಲ್ಲಿ? ಈ ಕಡೆ ಕೋರ್ಟ್ ಅಲ್ಲಿ ವಿನಯ್ ಕುಲಕರ್ಣಿ ಅಪರಾಧಿ, ದೋಷಿ ಅಂತ ತೀರ್ಪು ಪ್ರಕಟ ಆಯಿತು. ನಾಳೆ ಶಿಕ್ಷೆಯ ಪ್ರಮಾಣ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಕಟಪಡಿಸಿರ್ತಕ್ಕಂಥದ್ದು ಈ ಒಂದು ತೀರ್ಪೇನು ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಆರೋಪಿಗಳೆಲ್ಲರೂ ದೋಷಿ ಅಂತೇಳಿ ಈಗ ತೀರ್ಪು ಪ್ರಕಟವಾಗಿರ್ತಕ್ಕಂಥ. ಸದ್ಯ ನಾನೀಗ ಯೋಗೇಶ್ ಗೌಡ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೋಡ್ತಾ ಇರ್ಬೋದು, ಇದೇ ಒಂದು ಏನು ಧಾರವಾಡ ತಾಲೂಕಿನ ಗೋವಿನಕೊಪ್ಪ ಗ್ರಾಮದಲ್ಲಿರ್ತಕ್ಕಂಥ ಯೋಗೇಶ್ ಗೌಡ ಮನೆ ಇದು. ಈ ಒಂದು ಮನೆ ಏನು ಈಗಾಗಲೇ ಇದೇ ಒಂದು ಮನೆಯಲ್ಲಿರ್ತಕ್ಕಂಥವ್ರು 10 ವರ್ಷ ಅಂದರೆ 2016 ಜೂನ್ 15ರಂದು ಈ ಒಂದು ಯೋಗೇಶ್ ಗೌಡ ಅವರ ಕೊಲೆ ನಡೆದಿದ್ದು ಧಾರವಾಡ ತಾಲೂಕಿನ ಧಾರವಾಡದ ಜಿಮ್ನಲ್ಲಿ ನಡೆದಿತ್ತು. ಈ ಒಂದು ಕೊಲೆ ನಡೆದ ಬಳಿಕ ಏನು ಅಲ್ಲಿಂದ ಇವತ್ತಿನವರೆಗೂ ಕೂಡ ಕಾನೂನು ಹೋರಾಟವನ್ನು ನಡೆಸ್ತಾನೆ ಬಂದಿದ್ದರು. ಆದರೆ ಈ ಹೋರಾಟ ನಡೀತಾ ಬಂದಿದ್ದರೂ ಕೂಡ ಈ ಒಂದು ಹೋರಾಟದಲ್ಲಿ ಪೊಲೀಸರು ಮೊದಲಿಗೆ ಧಾರವಾಡ ಉಪನಗರ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ರು. ಈ ಒಂದು ತನಿಖೆ ಮೇಲೆ ಅನುಮಾನಗೊಂಡ ಪೋಷಕರು ಆ ಕುಟುಂಬಸ್ಥರನ್ನು ಹೈಕೋರ್ಟ್ನ ಮೆಟ್ಟಿಲೇರಿದ್ರು. ಆ ಬಳಿಕ ಕೂಡ ಸಾಕಷ್ಟು ಈ ಬಗ್ಗೆ ಒಂದು ತನಿಖೆ ಕೂಡ ನಡೀತಾ ಇತ್ತು. ಬಳಿಕ ಈ ಒಂದು ಪ್ರಕರಣವನ್ನು CBIಗೆ ವಹಿಸಲಾಗಿತ್ತು. CBIಗೆ ವಹಿಸಿದ ಬಳಿಕ ಪೊಲೀಸರು ಸುದೀರ್ಘವಾಗಿ CBI ಅಧಿಕಾರಿಗಳು ಸುದೀರ್ಘವಾಗಿ ತನಿಖೆಯನ್ನು ನಡೆಸಿ ಇವತ್ತು ಈ ಒಂದು ಪ್ರಕರಣದ ಆ ತೀರ್ಪನ್ನು ಕೂಡ ಕೊಡುವಂಥ ಕೆಲಸ ಆಗಿರ್ತಕ್ಕಂಥದ್ದು. ಈ ಒಂದು ತೀರ್ಪಿನಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಇಲ್ಲಿ ಆ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡುವಂಥ ಕೆಲಸವಾಗಿರ್ತಕ್ಕಂಥದ್ದು. ಧಾರವಾಡ ಗ್ರಾಮೀಣ ಕ್ಷೇತ್ರ ಆಗಿರ್ಬೋದು ಮತ್ತು ಗೋವಿನಕೊಪ್ಪ ಗ್ರಾಮ ಸೇರಿದಂತೆ ಎಲ್ಲ ಕಡೆಗೂ ಪೊಲೀಸ್ ಭದ್ರತೆಯನ್ನು ಕೊಟ್ಟು ಇಲ್ಲಿ ಎಲ್ಲವನ್ನು ಈಗ ಇದು ನೋಡ್ಕೊಳ್ಳುವಂಥ ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಏನು ಇವತ್ತು ಈ ಒಂದು ಧಾರವಾಡದಲ್ಲಿ ಈ ತೀರ್ಪು ಬಂದಿರೋದ್ರಿಂದ ಏನು ಈಗಾಗಲೇ ನ್ಯಾಯ ಸಿಕ್ಕಿದೆ ಅನ್ನುವಂಥ ಮಾತನ್ನು ಕೂಡ ಆ ಕುಟುಂಬಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಜನರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಒಂದೇ ನಿಮಿಷ ಸಂಪರ್ಕ. ಯೋಗೇಶ್ ಗೌಡ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ದೋಷಿ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ತೀರ್ಪು ಪ್ರಕಟವಾಗಿದೆ. ವಿನಯ್ ಕುಲಕರ್ಣಿ ದೋಷಿ ಅಂತ ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ಶಾಸಕ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ದಾರೆ. ಕೋರ್ಟ್ ಅಲ್ಲಿ ಗಳಗಳನೆ ಹತ್ತಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ 10 ವರ್ಷಗಳಿಂದ ನಡೀತಾ ಬಂದಿದ್ದ ಕೇಸ್ ಇವತ್ತು ತೀರ್ಪು ಪ್ರಕಟ ಆಗಿದೆ. ಶಾಸಕ ವಿನಯ್ ಕುಲಕರ್ಣಿ ದೋಷಿ, ಅಪರಾಧಿ ಅಂತ ತೀರ್ಪು ಪ್ರಕಟವಾದ ಬೆನ್ನಲ್ಲೇ ಶಾಸಕ ಕಣ್ಣೀರು ಹಾಕಿರೋದು. ಶಾಸಕ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ದಾರೆ. ಮತ್ತೊಂದು ಕಡೆ ಕಸ್ಟಡಿಗೂ ತಗೊಳ್ಳುವಂತೆ ಸೂಚನೆ ಕೊಟ್ಟಿರೋದು. ಆ ಪ್ರಕಾರವಾಗಿ ಮತ್ತೆ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಉಳಿದ ಎಲ್ಲ ದೋಷಿಗಳನ್ನ ಕಸ್ಟಡಿಗೆ ತಗೊಳ್ಳಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ಧಾರವಾಡದಿಂದ ನಾಗರಾಜ್, ಮತ್ತೊಂದು ಕಡೆ ಕೋರ್ಟಿಂದ ಅರವಿಂದ. ಮೊದಲನೇದಾಗಿ ಧಾರವಾಡದಿಂದ ನಾಗರಾಜ್ ಸಂಪರ್ಕ ಮಾಡ್ತೀನಿ. ನಾಗರಾಜ್, ಏನ್ ನಡೀತಾ ಇದೆ ಸದ್ಯಕ್ಕೆ ಅಲ್ಲಿ? ಈ ಕಡೆ ಕೋರ್ಟ್ ಅಲ್ಲಿ ವಿನಯ್ ಕುಲಕರ್ಣಿ ಅಪರಾಧಿ, ದೋಷಿ ಅಂತ ತೀರ್ಪು ಪ್ರಕಟ ಆಯಿತು. ನಾಳೆ ಶಿಕ್ಷೆಯ ಪ್ರಮಾಣ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಕಟಪಡಿಸಿರ್ತಕ್ಕಂಥದ್ದು ಈ ಒಂದು ತೀರ್ಪೇನು ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಆರೋಪಿಗಳೆಲ್ಲರೂ ದೋಷಿ ಅಂತೇಳಿ ಈಗ ತೀರ್ಪು ಪ್ರಕಟವಾಗಿರ್ತಕ್ಕಂಥ. ಸದ್ಯ ನಾನೀಗ ಯೋಗೇಶ್ ಗೌಡ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೋಡ್ತಾ ಇರ್ಬೋದು, ಇದೇ ಒಂದು ಏನು ಧಾರವಾಡ ತಾಲೂಕಿನ ಗೋವಿನಕೊಪ್ಪ ಗ್ರಾಮದಲ್ಲಿರ್ತಕ್ಕಂಥ ಯೋಗೇಶ್ ಗೌಡ ಮನೆ ಇದು. ಈ ಒಂದು ಮನೆ ಏನು ಈಗಾಗಲೇ ಇದೇ ಒಂದು ಮನೆಯಲ್ಲಿರ್ತಕ್ಕಂಥವ್ರು 10 ವರ್ಷ ಅಂದರೆ 2016 ಜೂನ್ 15ರಂದು ಈ ಒಂದು ಯೋಗೇಶ್ ಗೌಡ ಅವರ ಕೊಲೆ ನಡೆದಿದ್ದು ಧಾರವಾಡ ತಾಲೂಕಿನ ಧಾರವಾಡದ ಜಿಮ್ನಲ್ಲಿ ನಡೆದಿತ್ತು. ಈ ಒಂದು ಕೊಲೆ
ನಡೆದ ಬಳಿಕ ಏನು ಅಲ್ಲಿಂದ ಇವತ್ತಿನವರೆಗೂ ಕೂಡ ಕಾನೂನು ಹೋರಾಟವನ್ನು ನಡೆಸ್ತಾನೆ ಬಂದಿದ್ದರು. ಆದರೆ ಈ ಹೋರಾಟ ನಡೀತಾ ಬಂದಿದ್ದರೂ ಕೂಡ ಈ ಒಂದು ಹೋರಾಟದಲ್ಲಿ ಪೊಲೀಸರು ಮೊದಲಿಗೆ ಧಾರವಾಡ ಉಪನಗರ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ರು. ಈ ಒಂದು ತನಿಖೆ ಮೇಲೆ ಅನುಮಾನಗೊಂಡ ಪೋಷಕರು ಆ ಕುಟುಂಬಸ್ಥರನ್ನು ಹೈಕೋರ್ಟ್ನ ಮೆಟ್ಟಿಲೇರಿದ್ರು. ಆ ಬಳಿಕ ಕೂಡ ಸಾಕಷ್ಟು ಈ ಬಗ್ಗೆ ಒಂದು ತನಿಖೆ ಕೂಡ ನಡೀತಾ ಇತ್ತು. ಬಳಿಕ ಈ ಒಂದು ಪ್ರಕರಣವನ್ನು CBIಗೆ ವಹಿಸಲಾಗಿತ್ತು. CBIಗೆ ವಹಿಸಿದ ಬಳಿಕ ಪೊಲೀಸರು ಸುದೀರ್ಘವಾಗಿ ತನಿಖೆ CBI ಅಧಿಕಾರಿಗಳು ಸುದೀರ್ಘವಾಗಿ ತನಿಖೆಯನ್ನು ನಡೆಸಿ ಇವತ್ತು ಈ ಒಂದು ಪ್ರಕರಣದ ತೀರ್ಪನ್ನು ಕೂಡ ಕೊಡುವಂಥ ಕೆಲಸ ಆಗಿರತಕ್ಕದ್ದು. ಈ ಒಂದು ತೀರ್ಪಿನಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಇಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡುವಂಥ ಕೆಲಸವಾಗಿರ್ತಕ್ಕದ್ದು. ಧಾರವಾಡ ಗ್ರಾಮೀಣ ಕ್ಷೇತ್ರ ಆಗಿರ್ಬೋದು ಮತ್ತು ಗೋವಿನಕೊಪ್ಪ ಗ್ರಾಮ ಸೇರಿದಂತೆ ಎಲ್ಲ ಕಡೆಗೂ ಈಗ ಪೊಲೀಸ್ ಭದ್ರತೆಯನ್ನು ಕೊಟ್ಟು ಇಲ್ಲಿ ಎಲ್ಲವನ್ನು ಈಗ ಇದು ನೋಡ್ಕೊಳ್ಳುವಂಥ ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಏನು ಇವತ್ತು ಈ ಒಂದು ಧಾರವಾಡದಲ್ಲಿ ಈ ತೀರ್ಪು ಬಂದಿರೋದ್ರಿಂದ ಏನು ಈಗಾಗಲೇ ನ್ಯಾಯ ಸಿಕ್ಕಿದೆ ಅನ್ನುವಂಥ ಮಾತನ್ನು ಕೂಡ ಆ ಕುಟುಂಬಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಜನರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಒಂದೇ ನಿಮಿಷ ಸಂಪರ್ಕ. ಯೋಗೇಶ್ ಗೌಡ ಹತ್ಯೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ದೋಷಿ, ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ತೀರ್ಪು ಪ್ರಕಟವಾಗಿದೆ. ವಿನಯ್ ಕುಲಕರ್ಣಿ ದೋಷಿ ಅಂತ ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ಶಾಸಕ ವಿನಯ್ ಕುಲಕರ್ಣಿ ಕಣ್ಣೀರಾಕಿದ್ದಾರೆ. ಕೋರ್ಟಲ್ಲಿ ಗಳಗಳನೆ ಹತ್ತಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ. 10 ವರ್ಷಗಳಿಂದ ನಡೀತಾ ಬಂದಿದ್ದ ಕೇಸ್ ಇವತ್ತು ತೀರ್ಪು ಪ್ರಕಟ ಆಗಿದೆ. ಶಾಸಕ ವಿನಯ್ ಕುಲಕರ್ಣಿ ದೋಷಿ, ಅಪರಾಧಿ ಅಂತ ತೀರ್ಪು ಪ್ರಕಟವಾದ ಬೆನ್ನಲ್ಲೇ ಶಾಸಕ ಕಣ್ಣೀರಾಕಿರೋದು. ಶಾಸಕ ವಿನಯ್ ಕುಲಕರ್ಣಿ ಕಣ್ಣೀರಾಕಿದ್ದಾರೆ. ಮತ್ತೊಂದು ಕಡೆ ಕಸ್ಟಡಿಗೂ ತಗೊಳ್ಳುವಂತೆ ಸೂಚನೆ ಕೊಟ್ಟಿರೋದು. ಆ ಪ್ರಕಾರವಾಗಿ ಮತ್ತೆ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಉಳಿದ ಎಲ್ಲ ದೋಷಿಗಳನ್ನ ಕಸ್ಟಡಿಗೆ ತಗೊಳ್ಳಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ಧಾರವಾಡದಿಂದ ನಾಗರಾಜ್, ಮತ್ತೊಂದು ಕಡೆ ಕೋರ್ಟಿಂದ ಅರವಿಂದ. ಮೊದಲನೇದಾಗಿ ಧಾರವಾಡದಿಂದ ನಾಗರಾಜ್ ಸಂಪರ್ಕ ಮಾಡ್ತೀನಿ. ನಾಗರಾಜ್, ಏನ್ ನಡೀತಾ ಇದೆ ಸದ್ಯಕ್ಕೆ ಅಲ್ಲಿ? ಈ ಕಡೆ ಕೋರ್ಟಲ್ಲಿ ವಿನಯ್ ಕುಲಕರ್ಣಿ ಅಪರಾಧಿ, ದೋಷಿ ಅಂತ ತೀರ್ಪು ಪ್ರಕಟ ಆಯಿತು. ನಾಳೆ ಶಿಕ್ಷೆಯ ಪ್ರಮಾಣ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಕಟಪಡಿಸಿರ್ತಕ್ಕಂಥದ್ದು. ಈ ಒಂದು ತೀರ್ಪೇನು ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಆರೋಪಿಗಳೆಲ್ಲರೂ ದೋಷಿ ಅಂತೇಳಿ ಈಗ ತೀರ್ಪು ಪ್ರಕಟವಾಗಿರ್ತಕ್ಕಂಥ. ಸದ್ಯ ನಾನೀಗ ಯೋಗೇಶ್ ಗೌಡ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೋಡ್ತಾ ಇರ್ಬೋದು, ಇದೇ ಒಂದು ಏನು ಧಾರವಾಡ ತಾಲೂಕಿನ ಗೋವಿನಕೊಪ್ಪ ಗ್ರಾಮದಲ್ಲಿರ್ತಕ್ಕಂಥ ಯೋಗೇಶ್ ಗೌಡ ಮನೆ ಇದು. ಈ ಒಂದು ಮನೆ ಏನು ಈಗಾಗಲೇ ಇದೇ ಒಂದು ಮನೆಯಲ್ಲಿರ್ತಕ್ಕಂಥವ್ರು 10 ವರ್ಷ ಅಂದರೆ 2016 ಜೂನ್ 15ರಂದು ಈ ಒಂದು ಯೋಗೇಶ್ ಗೌಡ ಅವರ ಕೊಲೆ ನಡೆದಿದ್ದು. ಧಾರವಾಡ ತಾಲೂಕಿನ ಧಾರವಾಡದ ಜಿಮ್ನಲ್ಲಿ ನಡೆದಿತ್ತು. ಈ ಒಂದು ಕೊಲೆ ನಡೆದ ಬಳಿಕ ಏನು ಅಲ್ಲಿಂದ ಇವತ್ತಿನವರೆಗೂ ಕೂಡ ಕಾನೂನು ಹೋರಾಟವನ್ನು ನಡೆಸ್ತಾನೆ ಬಂದಿದ್ದರು. ಆದರೆ ಈ ಹೋರಾಟ ನಡೀತಾ ಬಂದಿದ್ದರೂ ಕೂಡ ಈ ಒಂದು ಹೋರಾಟದಲ್ಲಿ ಪೊಲೀಸರು ಮೊದಲಿಗೆ ಧಾರವಾಡ ಉಪನಗರ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ರು. ಈ ಒಂದು ತನಿಖೆ ಮೇಲೆ ಅನುಮಾನಗೊಂಡ ಪೋಷಕರು ಆ ಕುಟುಂಬಸ್ಥರನ್ನು ಹೈಕೋರ್ಟ್ನ ಮೆಟ್ಟಿಲೇರಿದ್ರು. ಆ ಬಳಿಕ ಕೂಡ ಸಾಕಷ್ಟು ಈ ಬಗ್ಗೆ ಒಂದು ತನಿಖೆ ಕೂಡ ನಡೀತಾ ಇತ್ತು. ಬಳಿಕ ಈ ಒಂದು ಪ್ರಕರಣವನ್ನು CBIಗೆ ವಹಿಸಲಾಗಿತ್ತು. CBIಗೆ ವಹಿಸಿದ ಬಳಿಕ ಪೊಲೀಸರು ಸುದೀರ್ಘವಾಗಿ ತನಿಖೆ CBI ಅಧಿಕಾರಿಗಳು ಸುದೀರ್ಘವಾಗಿ ತನಿಖೆಯನ್ನು ನಡೆಸಿ ಇವತ್ತು ಈ ಒಂದು ಪ್ರಕರಣದ ತೀರ್ಪನ್ನು ಕೂಡ ಕೊಡುವಂಥ ಕೆಲಸ ಆಗಿರತಕ್ಕದ್ದು. ಈ ಒಂದು ತೀರ್ಪಿನಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಇಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡುವಂಥ ಕೆಲಸವಾಗಿರ್ತಕ್ಕದ್ದು. ಧಾರವಾಡ ಗ್ರಾಮೀಣ ಕ್ಷೇತ್ರ ಆಗಿರ್ಬೋದು ಮತ್ತು ಗೋವಿನಕೊಪ್ಪ ಗ್ರಾಮ ಸೇರಿದಂತೆ ಎಲ್ಲ ಕಡೆಗೂ ಈಗ ಪೊಲೀಸ್ ಭದ್ರತೆಯನ್ನು ಕೊಟ್ಟು ಇಲ್ಲಿ ಎಲ್ಲವನ್ನು ಈಗ ಇದು ನೋಡ್ಕೊಳ್ಳುವಂಥ ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಏನು ಇವತ್ತು ಈ ಒಂದು ಧಾರವಾಡದಲ್ಲಿ ಈ ತೀರ್ಪು ಬಂದಿರೋದ್ರಿಂದ ಏನು ಈಗಾಗಲೇ ನ್ಯಾಯ ಸಿಕ್ಕಿದೆ ಅನ್ನುವಂಥ ಮಾತನ್ನು ಕೂಡ ಆ ಕುಟುಂಬಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಜನರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಒಂದೇ ನಿಮಿಷ ಸಂಪರ್ಕ.